ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿ ಗಂಟ ಏನು ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಇದೆಯೋ ಅದರಲ್ಲಿ ನಾನು 6ರಿಂದ 9ನೇ ತರಗತಿ ಗಂಟ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಇದು 10ನೇ ತರಗತಿ ಪಾರ್ಟ್ 1 ಆಗಿರ್ತೈತೆ. ಪಾರ್ಟ್ 1ಅಲ್ಲಿ 11ನೇ ಅಧ್ಯಾಯ, ಇಲ್ಲಿ ಗಂಟ 10 ಅಧ್ಯಾಯಗಳನ್ನು ಮುಗಿಸಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಮುಗಿದ್ರೆ 10ನೇ ತರಗತಿ ಕೂಡ ಕಂಪ್ಲೀಟ್ ಆಗಿರ್ತೈತೆ. ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಆಥರ್ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಗ್ರೂಪ್ ಗೇಮ್ಸು, ಮೇಲಾಟಗಳು, ಹಾಗೆ ಸೈಕಾಲಜಿ, ಅನಾಟೊಮಿ, ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಹಲವಾರು ತರಗತಿಗಳನ್ನು ಮಾಡಿದ್ದೀನಿ. ನಮ್ಮ ಚಾನಲಲ್ಲಿ ಮಾಡಿ ಹಾಕಿದ್ದೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಇವತ್ತಿನ ತರಗತಿಯಲ್ಲಿ 10ನೇ ತರಗತಿದ್ದು ಸಮುದಾಯ ಆರೋಗ್ಯ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಸಮುದಾಯ ಆರೋಗ್ಯ ಈ ಒಂದು ವಿಷಯದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂದರೆ ತ್ಯಾಜ್ಯ ನಿರ್ವಹಣೆ ಬಗ್ಗೆ ತಿಳ್ಕೊತೀವಿ, ಬಾವಿ ಕೆರೆಗಳ ಸ್ವಚ್ಛತೆ ಹೇಗಿರಬೇಕು ಅದ್ರ ಬಗ್ಗೆ ತಿಳ್ಕೊತೀವಿ, ಒಳಚರಂಡಿ ಬಗ್ಗೆ ತಿಳ್ಕೊತೀವಿ, ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಇಷ್ಟು ವಿಷಯಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊತೀವಿ. ಈಗ ತ್ಯಾಜ್ಯ ನಿರ್ವಹಣೆ ನಾವು ಯಾವ ರೀತಿ ಮಾಡಬೇಕು ಅಂತೇಳಿ. ಪ್ರತಿ ಸಮುದಾಯದ ಪ್ರತಿ ಮನೆ ಅಥವಾ ಕಟ್ಟಡದಲ್ಲಿ ವಾಸಿಸುವವರು ಏನು ಮಾಡ್ತಾರೆ, ವಿವಿಧ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಏನು ಮಾಡ್ತಾರೆ, ಉತ್ಪತ್ತಿ ಮಾಡ್ತಾರೆ. ಅದು ಮಣ ತ್ಯಾಜ್ಯ ಆಗಿರ್ಬೋದು, ಹಸಿ ತ್ಯಾಜ್ಯ ಆಗಿರ್ಬೋದು, ವಿಷಕಾರಿ ತ್ಯಾಜ್ಯ ಆಗಿರ್ಬೋದು. ಈ ವಸ್ತುಗಳನ್ನು ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡ್ತೀವಿ. ಆ ಎರಡು ಗುಂಪುಗಳು ಯಾವಂದ್ರೆ ನೋಡಿರಿ, ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು, ಇವು ದ್ರವ ಪದಾರ್ಥಗಳಾಗಿರ್ತಾವೆ. ಇಲ್ಲಿ ನಿರುಪಯೋಗಿ ವಸ್ತುಗಳು, ಮೂತ್ರ, ಮಲ, ಈ ವಸ್ತುಗಳು ಏನು ಮಾಡ್ತೀವಿ, ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತುಗಳನ್ನ ನೋಡ್ತೀವಿ. ಇಲ್ಲಿ ಮನೆಯ ಸುತ್ತಮುತ್ತ, ಬೀದಿಗಳಲ್ಲಿ, ಚರಂಡಿಯಲ್ಲಿ, ಬೋರ್ವೆಲ್, ಬಾವಿ ಇವುಗಳ ಸುತ್ತ ನಿಂತ ನೀರು ಏನು ಮಾಡ್ತವೆ, ಸೊಳ್ಳೆಗಳ ಬೆಳವಣಿಗೆಯನ್ನು ಹೊಂದಲು ಅವಕಾಶ ಮಾಡಿಕೊಡ್ತವೆ. ಸೊಳ್ಳೆಗಳ ಬೆಳವಣಿಗೆ ಹೊಂದಕ್ಕೆ ಏನು ಮಾಡ್ತವೆ, ಮನೆಯ ಸುತ್ತಮುತ್ತ, ಬೀದಿಗಳಲ್ಲಿ, ಚರಂಡಿಗಳಲ್ಲಿ, ಬೋರ್ವೆಲ್, ಬಾವಿಗಳಲ್ಲಿ ಇಲ್ಲೆಲ್ಲ ನೀರು ನಿಂತ್ಕೊಳ್ಳುತ್ತಲ್ಲ, ಅಲ್ಲಿ ಏನೇನು ಮಾಡ್ತವೆ, ಸೊಳ್ಳೆಗಳು ಬೆಳವಣಿಗೆ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತವೆ. ಆದ್ದರಿಂದ ನೀರು ಏನು ಮಾಡಬೇಕಂದ್ರೆ ನಿಲ್ಲದಂತೆ ಸೂಕ್ತ ರೀತಿಯಲ್ಲಿ ದ್ರವ ಪದಾರ್ಥಗಳನ್ನು ವಿಲೇವಾರಿ ಮಾಡಬೇಕು. ಅದರಿಂದ ಏನು ಮಾಡಬೇಕು, ನೀರು ನಿಲ್ಲದಂತೆ ಸೂಕ್ತ ರೀತಿಯಲ್ಲಿ ಏನು ಮಾಡಬೇಕು, ದ್ರವ ಪದಾರ್ಥಗಳನ್ನು ವಿಲೇವಾರಿ ಮಾಡಬೇಕು. ನಿಂತ ನೀರಿನ ಮೇಲೆ ಸೀಮೆ ಎಣ್ಣೆಯನ್ನು ಅಥವಾ ಕ್ರಿಮಿನಾಶಕವನ್ನು ಸುರಿಸುವುದರಿಂದ ಸೊಳ್ಳೆಗಳ ಬೆಳವಣಿಗೆ ಹೊಂದುವುದನ್ನು ಏನು ಮಾಡ್ಬೋದು, ನಾವು ತಪ್ಪಿಸ್ಬೋದು. ಮನೆಯಲ್ಲಿನ ದ್ರವ ತ್ಯಾಜ್ಯ ವಸ್ತುಗಳು ಒಳಚರಂಡಿಗೆ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಬೇಕು. ಮನೆಯಲ್ಲಿನ ದ್ರವ ತ್ಯಾಜ್ಯ ವಸ್ತುಗಳನ್ನು ಒಳಚರಂಡಿಗೆ ಹರಿದು ಹೋಗುವಂತೆ ಏನು ಮಾಡಬೇಕು, ನಾವು ವ್ಯವಸ್ಥೆಯನ್ನು ಮಾಡಿರಬೇಕು. ಇದು ಒಂದು ತ್ಯಾಜ್ಯ ವಸ್ತುಗಳ ವಿಲೇವಾರಿ ಮಾಡೋದು. ಇವಾಗ ಘನ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು ಇವು ಹೆಂಗೆ ವಿಲೇವಾರಿ ಮಾಡಬೇಕು ನೋಡ್ರಿ. ವಸತಿ ಗೃಹಗಳು, ವಾಣಿಜ್ಯ, ಕೈಗಾರಿಕೆ, ಗಣಿಗಾರಿಕೆ ಮತ್ತು ಕೃಷಿ ಚಟುವಟಿಕೆಗಳಿಂದ ವಿಸರ್ಜನೆಗೊಂಡ ಅಥವಾ ಯಾವುದೇ ಅನಗತ್ಯವಾದ ವಸ್ತು ಪರಿಸರಕ್ಕೆ ಏನಾಗ್ತೈತೆ, ಹಾನಿ ಆಗ್ತೈತೆ, ಅದನ್ನು ನಾವು ನೋಡ್ಬೋದು ಘನ ತ್ಯಾಜ್ಯ ವಸ್ತು ಅಂತೇಳಿ ಕರಿತೀವಿ. ಅಂತಹ ಯಾವುದೇ ಗೃಹ ಕೈಗಾರಿಕೆಗಳು, ವಾಣಿಜ್ಯ, ಕೈಗಾರಿಕೆ, ಗಣಿಗಾರಿಕೆ ಇವೆಲ್ಲ ಮಾಡೋದ್ರಿಂದ ಏನಾಗ್ತೈತೆ, ಪರಿಸರಕ್ಕೆ ಹಾನಿ ಉಂಟಾಗ್ತೈತೆ. ಅದನ್ನೇನಂತೀವಿ ನಾವು ಘನ ತ್ಯಾಜ್ಯ ಅಂಥೇಳಿ ಕರಿತೀವಿ. ತ್ಯಾಜ್ಯ ವಸ್ತುಗಳ ವಿಲೇವಾರಿ ಸ್ಥಳೀಯ ಪರಿಸ್ಥಿತಿಗಳ ಮೇಲೆ ಏನಾಗಿರ್ತೈತೆ, ಅದು ಅವಲಂಬನೆ ಆಗಿರ್ತೈತೆ. ಮನೆ ಮತ್ತು ಪರಿಸರವನ್ನು ಚೊಕ್ಕವಾಗಿಟ್ಕೊಳ್ಬೇಕಿಲ್ಲಿ. ತ್ಯಾಜ್ಯ ವಸ್ತುಗಳನ್ನು ಡಬ್ಬ ಅಥವಾ ಬುಟ್ಟಿ ಅಥವಾ ಡಸ್ಟ್ಬಿನ್ಗಳಲ್ಲಿ ಏನು ಮಾಡಬೇಕು, ಸಂಗ್ರಹ ಮಾಡಬೇಕು. ದೊಡ್ಡದಾದ ಖಾಲಿ ಡಬ್ಬ ಅಥವಾ ಪ್ಲಾಸ್ಟಿಕ್ ಬುಟ್ಟಿಯನ್ನು ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಲು ಬಳಸ್ಬೋದು. ಏನು ಮಾಡ್ಬೋದು, ದೊಡ್ಡದಾದಂತಹ ಖಾಲಿ ಡಬ್ಬ ಅಥವಾ ಪ್ಲಾಸ್ಟಿಕ್ ಬುಟ್ಟಿಯನ್ನು ಏನು ಮಾಡ್ಬೋದು, ನಾವು ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಲು ಬಳಸ್ತೀವಿ. ಕಸದ ಬುಟ್ಟಿಯನ್ನು ಪ್ರತಿನಿತ್ಯ ಖಾಲಿ ಮಾಡಿ ಇಡಬೇಕು. ದನದ ಕೊಟ್ಟಿಗೆಯ ತ್ಯಾಜ್ಯ ವಸ್ತುಗಳನ್ನು ಪ್ರತಿದಿನ ಸೂಕ್ತ ರೀತಿಯಲ್ಲಿ ಏನು ಮಾಡಬೇಕು, ವಿಲೇವಾರಿ ಮಾಡಬೇಕು. ಮತ್ತು ಕಸ ಏನು ಮಾಡಬೇಕು, ಕಸದಲ್ಲಿ ಬಂದಾಗ ಕಸವನ್ನು ನಾವು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದ್ರಿಂದ ಕೂಡ ನಾವು ನೋಡ್ಬೋದು ಈ ಒಂದು ತ್ಯಾಜ್ಯ ವಸ್ತುಗಳನ್ನು ನಿರ್ಮೂಲನೆ ಮಾಡ್ಬೋದು. ನಮ್ಮ ಪರಿಸರದಲ್ಲಿ ಕಂಡುಬರುವ ಘನರೂಪದ ಕಸಗಳು ಮತ್ತು ಯಾವ ರೀತಿ ಅವು ವಿಲೇವಾರಿ ಮಾಡಬೇಕು ಅಂತೇಳಿ ನೋಡ್ರಿ. ಸೀಸೆಗಳು ಅಂದರೆ ಸೀಸೆ ಇರ್ತಾವಲ್ಲ, ಆ ಸೀಸೆಗಳು ಏನು ಮಾಡಬೇಕು ಅಂದರೆ ಹೂಳುವುದು. ಆ ವಿಧಾನ ಏನಾದರೂ ಮಾಡಬೇಕಂದ್ರೆ ಹೂಳಬೇಕು. ಹೇಗೆ ವಿಲೇವಾರಿ ಮಾಡಬೇಕು, ಅದನ್ನು ಸುಡಲು, ಕಾಂಪೋಸ್ಟಿಂಗ್ ಮಾಡಲು ಸಾಧ್ಯವಿಲ್ಲ. ಯಾಕೆ ವಿಲೇವಾರಿ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಅದು ಸುಡ್ಲಿಕ್ಕಾಗಲ್ಲ, ಕಾಂಪೋಸ್ಟಿಂಗ್ ಮಾಡೋಕ್ಕಾಗಲ್ಲ. ಒಡೆದರೆ ಕಾಲುಗಳಿಗೆ ಏನು ಮಾಡ್ತೀವಿ, ಚಿಗಾಯವಾಗ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಹೂಳಬೇಕು. ಸಸ್ಯ ಮೂಲದ ವಸ್ತು, ಸಿಪ್ಪೆ ಆಗಿರ್ಬೋದು, ಸೊಪ್ಪು, ಕಾಂಡ ಇವೆಲ್ಲ ಏನು ಮಾಡ್ಬೋದು, ನಾವು ಕಾಂಪೋಸ್ಟಿಂಗ್ ಮಾಡ್ಬೋದು.
ಕೊಳೆತ ಮಣ್ಣಿನ ರಸವನ್ನು ಹೆಚ್ಚಿಸುತ್ತದೆ. ಇದರಿಂದ ಏನಾಗ್ತೈತೆ ಇಲಿವರಿಗೆ ಕಾರಣ ಏನಾಗ್ತೈತೆ ಅಂದರೆ ಕೊಳೆತ ಮಣ್ಣಿನ ಸಾರವನ್ನು ಇದು ಹೆಚ್ಚಿಸ್ತೈತೆ. ವಿಲೇವಾರಿ ಮಾಡೋದ್ರಿಂದ ಕೊಳೆತ ಮಣ್ಣಿನ ಸಾರವನ್ನು ಇದು ಹೆಚ್ಚಿಸ್ತೈತೆ. ಡಬ್ಬಗಳು ಏನು ಮಾಡಬೇಕು, ನಾವು ಹೂಳಬೇಕಂತೆ, ಸುಡಲು ಸಾಧ್ಯವಿಲ್ಲ, ಏನಾದರೂ ಹಾಕಲು ಒಯ್ಯಲು ಉಪಯೋಗವಿಲ್ಲ ಎಂದಾದರೆ ಏನು ಮಾಡಬೇಕು, ಚಚ್ಚಿ ಚಪ್ಪಟಿ ಮಾಡಿ ಹೂಳಬೇಕು. ಅದಕ್ಕೆ ನಮಗೆ ಯೂಸ್ ಆಗಲ್ಲ ಅಂತಂದರೆ ನಾವು ಏನು ಮಾಡಬೇಕು, ಹೂಳಬೇಕು. ಈಗ ಕಾಗದ, ಚಿಂದಿ ಇತರೆ ಉರಿಯುವ ವಸ್ತುಗಳು ಏನು ಮಾಡಬೇಕು, ಸುಡಬೇಕು. ಇವು ಕೊಳೆಯಲು ಬಹಳ ಕಾಲ ತೆಗೆದುಕೊಳ್ತವೆ, ಅದರಿಂದ ಸುಡುವುದೇ ಒಳ್ಳೆಯದು. ಪ್ಲಾಸ್ಟಿಕ್ ವಸ್ತುಗಳನ್ನು ಸುಟ್ಟಾಗ ಅಪಾಯಕಾರಿ ಅನಿಲ ಹೊರಬರುವುದರಿಂದ ಅದನ್ನು ಏನು ಮಾಡಬೇಕು, ನಾವು ಹೂಳಬೇಕು. ಹೂಳುವುದರಿಂದ ನಮಗೇನಾಗಲ್ಲ, ಅಪಾಯಕಾರಿ ಆದಂಥ ಅನಿಲ ಹೊರಬರೋದಿಲ್ಲ. ಘನ ತ್ಯಾಜ್ಯ ವಸ್ತುಗಳನ್ನು ಸೂಕ್ತವಾದ ಸ್ಥಳಗಳಲ್ಲಿ ರಾಶಿ ಹಾಕುವುದು, ಸುಡುವ ಮೂಲಕ ಶೇಖರಣೆ, ವಿಸರ್ಜನೆ ಈ ಕ್ರಮಗಳನ್ನು ಇದು ಒಳಗೊಂಡಿರ್ತೈತೆ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹ ಕೃತ್ಯ ತ್ಯಾಜ್ಯ ವಸ್ತುಗಳು, ಚರಂಡಿಗಳ ಕೊಳಚೆಗಳನ್ನು ಶೇಖರಣೆ ಮಾಡುವುದಕ್ಕೆ ಅಥವಾ ವಿಸರ್ಜನೆ ಮಾಡುವುದಕ್ಕೆ ಯಾವುದೇ ಸೂಕ್ತವಾದಂಥ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಸಮರ್ಪಕ ಅಥವಾ ವೈಜ್ಞಾನಿಕ ವಿಧಾನದಿಂದ ಘನ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸಬೇಕು. ಕಸದ ವಿಸರ್ಜನೆಯಲ್ಲಿ ವ್ಯರ್ಥ ಪದಾರ್ಥಗಳನ್ನು ವಿಂಗಡಣೆ ಒಳಗೊಂಡಿರ್ತೈತೆ. ಅಂದರೆ ಏನಾಗ್ತೈತೆ, ಕಸದ ವಿಸರ್ಜನೆ ಮಾಡುವಲ್ಲಿ ಅಲ್ಲಿ ವ್ಯರ್ಥ ಪದಾರ್ಥಗಳು ಕೂಡ ಅಲ್ಲಿ ಸೇರಿಕೊಂಡಿರ್ತವೆ. ಲೋಹಗಳಂಥ ಸುಡಲಾಗದಂತಹ ತ್ಯಾಜ್ಯ ವಸ್ತುಗಳಿರ್ತವೆ. ನೆಲಭರ್ತಿಗಳಲ್ಲಿ ಅಥವಾ ತಗ್ಗುಗಳಲ್ಲಿ ಏನು ಮಾಡಬೇಕು, ತುಂಬಬೇಕು. ಸುಡಬಹುದಾದಂತಹ ತ್ಯಾಜ್ಯ ವಸ್ತುಗಳನ್ನು ವಿಶೇಷವಾಗಿ ನಿರ್ಮಿಸಿದ ದಹನ ಕುಂಡಗಳಲ್ಲಿ ಹಾಕಿ ಸುಡಬೇಕು. ಅವಾಗ ಇದರಿಂದ ಬಹಳಷ್ಟು ರೋಗಕಾರಕ ಅಥವಾ ಜೈವಿಕ ತ್ಯಾಜ್ಯ ವಸ್ತುಗಳು ಏನಾಗ್ತವೆ, ಇಲ್ಲಿ ನಾಶವಾಗ್ತವೆ. ಇದು ನಮ್ಗೆ ತಿಳಿದಿರ್ಬೇಕು ನೋಡ್ರಿ. ಏನು ತಿಳಿದಿರ್ಬೇಕಂದ್ರೆ, ಕರಗಬಹುದಾದಂತಹ ತ್ಯಾಜ್ಯ ವಸ್ತುಗಳಿಂದ ಪರಿಸರ ಪ್ರೇಮಿಯಾದ ಸಾವಯವ ಗೊಬ್ಬರ ಏನಾಗ್ತದೆ, ಇಲ್ಲಿ ಉತ್ಪಾದಿಸ್ಬೋದು. ಏನು ಮಾಡ್ಬೋದು, ಕರಗಬಹುದಾದಂತಹ ತ್ಯಾಜ್ಯಗಳಿಂದ ಏನು ಮಾಡ್ಬೋದು, ಪರಿಸರ ಪ್ರೇಮಿಯಾದಂತಹ ಸಾವಯವ ಗೊಬ್ಬರ ಏನು ಮಾಡೋದು, ಇಲ್ಲಿ ನಾವು ಉತ್ಪಾದನೆ ಮಾಡ್ಬೋದು. ಇಲ್ಲಿ ಘನರೂಪದ ಕಸಗಳಿದಾವೆ ನೋಡ್ರಿ. ಇಲ್ಲಿ ಘನರೂಪದ ಕಸಗಳು ಯಾವಂದ್ರೆ ಇಲ್ಲಿ ಬೂದಿ, ತವರದ ಕ್ಯಾನ್ಗಳು, ಗಾಜು, ಕಲ್ಲುಗಳು, ತಂತಿ, ಲೋಹದ ತುಣುಕುಗಳು, ಸುಡದ ಕಾಗದ ಮತ್ತು ಸೌದೆ, ಭಾಗಸ ಉರಿಸಿದ ಜೈವಿಕ ವಸ್ತುಗಳು, ಸುಣ್ಣ, ನೋಡಿ ಸಣ್ಣ ಪುಟ್ಟ ಕಬ್ಬಿಣದ ಚೂರುಗಳು, ಇವೆಲ್ಲ ಏನಂತೀವಿ, ಘನರೂಪದ ಕಸಗಳು ಅಂತೇಳಿ ಕರಿತೀವಿ. ಇವಾಗ ದ್ರವ ತ್ಯಾಜ್ಯಗಳ ನಿರ್ವಹಣೆ, ಇದು ನಾವು ಯಾವ ರೀತಿ ಒಳಚರಂಡಿ ಮೂಲಕ ದ್ರವ ತ್ಯಾಜ್ಯವನ್ನು ನಿರ್ವಹಣೆ ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ ನೋಡ್ರಿ. ಹರಿಯುವ ಕೊಚ್ಚೆ ನೀರು, ಡಿಟರ್ಜೆಂಟ್ಗಳು, ವಾಣಿಜ್ಯ ಮತ್ತು ವಾಸದ ಗೃಹ ಮೂಲಗಳಿಂದ ಅನೇಕ ವಿವಿಧ ಜೈವಿಕ ಮತ್ತು ಅಜೈವಿಕ ಮಲಿನಕಾರಕಗಳೇನು ಮಾಡ್ತೀವಿ, ನಾವು ಒಳಚರಂಡಿಯನ್ನು ಸೇರುವಂತೆ ಮಾಡ್ತೀವಿ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹ ಕೃತ್ಯ ತ್ಯಾಜ್ಯ ವಸ್ತುಗಳು ಮತ್ತು ಚರಂಡಿಗಳ ಕೊಳಚೆಗಳನ್ನು ಏನು ಮಾಡ್ತೀನಿ, ಶೇಖರಣೆ ಮಾಡುವುದಕ್ಕೆ ಮತ್ತು ವಿಸರ್ಜಿಸುವುದಕ್ಕೆ ಯಾವುದೇ ಸೂಕ್ತವಾದ ಇಲ್ಲಿ ವ್ಯವಸ್ಥೆ ಕಂಡುಬರೋದಿಲ್ಲ. ಚರಂಡಿ ಕೊಳಚೆ ಸಂಸ್ಕರಣಾ ಘಟಕ ಕೈಗಾರಿಕಾ ಮತ್ತು ನಗರ ವಲಯಗಳಿಂದ ಹರಿಯುವ ಕಲುಷಿತವಾದಂಥ ನೀರನ್ನು ಸಂಸ್ಕರಿಸಿದ ನಂತರವೇ ಏನು ಮಾಡ್ತೀವಿ, ನಾವು ನೀರಾವರಿಗಾಗಿ ಬಳಸಬೇಕು. ಏಕೆಂದರೆ ಹಾಗೆ ಬಳಸಿದರೆ ಏನಾಗ್ತೈತೆ, ಸಸ್ಯಗಳಿಗೆ ಹಾನಿಯಾಗ್ತೈತೆ. ಅದಕ್ಕೋಸ್ಕರ ಸಂಸ್ಕರಿಸಿ ಬಿಡಬೇಕು. ದ್ರವ ತ್ಯಾಜ್ಯಗಳ ಸಂಸ್ಕರಣಾ ವಿಧಾನದ ಮಾದರಿ ಚಿತ್ರವನ್ನು ಈ ಕೆಳಗೆ ನೀಡಲಾಗಿದೆ. ಇಲ್ಲಿ ದ್ರವ ಒಂದು ವಸ್ತುಗಳನ್ನು ಯಾವ ರೀತಿ ಸಂಸ್ಕರಣೆ ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ, ಒಂದ್ಸರಿ ನೋಡ್ಕೊಳ್ರಿ ನೀವು. ಈಗ ಕೊಳಚೆ, ಇದು ಏನಂತೀವಿ, ಚರಂಡಿ ಕೊಳಚೆ ಸಂಸ್ಕರಣಾ ಘಟಕ ಇದು. ಇವಾಗ ಬಾವಿ ಕೆರೆಗಳ ಬಾವಿಗಳ ಸ್ವಚ್ಛತೆ ಯಾವ ರೀತಿ ಮಾಡಬೇಕು ಅಂತೇಳಿ ನೋಡ್ರಿ ನೀವು. ಬಾವಿಗಳಲ್ಲಿ ಮುಖ್ಯವಾಗಿ 2 ಪ್ರಕಾರ ನೋಡ್ತೀವಿ, ಒಂದು ತೆರೆದ ಬಾವಿ, ಇನ್ನೊಂದು ಕೊಳವೆ ಬಾವಿ ಅಂಥೇಳಿ. ಬಾವಿಗಳ ಸುತ್ತಲೂ ಕೈಗಾರಿಕೆಗಳು ಇಲ್ಲದಿರುವ ಹಾಗೆ ನಾವು ನೋಡ್ಕೊಳ್ಬೇಕು. ಯಾಕೆ ಇದ್ರೆ ಏನಾಗ್ತೈತೆ, ನೀರು ಕಲುಷಿತಗೊಳ್ಳುವಂತಹ ಸಂಭವ ಇರ್ತೈತೆ. ಅದಕ್ಕೋಸ್ಕರ ಕೈಗಾರಿಕೆಗಳು ಇರೋದಂತೆ ನಾವು ನೋಡ್ಕೋಬೇಕು. ಬಾವಿಯನ್ನು ಉಪಯೋಗಿಸಿದ ವೇಳೆಯಲ್ಲಿ ಅದರ ಬಾಯಿಯನ್ನು ಮರದ ಅಥವಾ ಲೋಹದ ಹಲಗೆಯಿಂದ ಏನು ಮಾಡಬೇಕು, ಮುಚ್ಚಿಡಬೇಕು. ಇದರಿಂದ ಏನಾಗ್ತದೆ ಅಂದರೆ ಕಸ, ಕಡ್ಡಿ, ಧೂಳು, ಕೀಟಗಳು ನೀರಿನೊಳಗೆ ಬೀಳೋದಿಲ್ಲ. ಬಾವಿಯ ಸುತ್ತ ಅದರ ಎತ್ತರದ ಗೋಡೆಯನ್ನು ಕಟ್ಟಬೇಕು. ಬಾವಿಯ ಸುತ್ತ ಏನು ಮಾಡಬೇಕು, ಸಂರಕ್ಷಣೆಗಾಗಿ ಎತ್ತರದ ಗೋಡೆಯನ್ನು ಕಟ್ಟಬೇಕು. ಸಿಮೆಂಟಿನಿಂದ ಸ್ವಲ್ಪ ಎತ್ತರದ ಮನೆ ನಿರ್ಮಿಸಿ, ಸಿಮೆಂಟಿನಿಂದ ಏನು ಮಾಡಬೇಕು, ಸ್ವಲ್ಪ ಎತ್ತರದ
ಮಣೆಯನ್ನು ನಿರ್ಮಿಸಿ ಬಕೆಟನ್ನು ಇಡಲು ಸ್ವಚ್ಛವಾದ ಜಾಗ ಮಾಡುವುದರಿಂದ ನೀರು ಮಾಲಿನ್ಯವಾಗುವುದನ್ನು ಏನು ಮಾಡ್ತಾ ಇದ್ದೀವಿ ನಾವು ತಪ್ಪಿಸ್ಬೋದು. ಹೊರ ಚೆಲ್ಲಿದ ನೀರು ಹರಿದು ಹೋಗಿ ಬಾವಿಯ ಸುತ್ತಮುತ್ತಲಿನ ಜಾಗ ಒಣಗಿದಂತಿರಲು ವ್ಯವಸ್ಥೆ ಮಾಡುವುದರಿಂದ ಬಾವಿಯ ಸುತ್ತ ನೀರು ನಿಂತು ಅಲ್ಲಿ ಸೊಳ್ಳೆಗಳೇನಾಗ್ತದೆ ವೃದ್ಧಿಯಾಗುವುದಿಲ್ಲ. ಹೊರಚೆಲ್ಲಿದ ನೀರು ಹರಿದು ಹೋಗುವಂಥ ವ್ಯವಸ್ಥೆ ಇದರಲ್ಲಿ ಸೊಳ್ಳೆಗಳು ವಾಸಿಸಲಿಕ್ಕೆ ಜಾಗ ಇರೋದಿಲ್ಲ. ಆದ್ದರಿಂದ ಏನು ಮಾಡ್ಬೋದು ನಾವು ಈ ರೀತಿ ನೀರನ್ನು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕು. ಇಲ್ಲಿ ನೋಡಿರಿ, ಇಲ್ಲಿ ಬಾವಿಯ ಚಿತ್ರ ಕೊಟ್ಟಿದ್ದಾರೆ. ಈ ರೀತಿ ನಾವು ಏನು ಮಾಡಬೇಕು, ಬಾವಿಯ ವ್ಯವಸ್ಥೆ ಒಂದು ಇರುವಂತೆ ನೋಡ್ಕೊಳ್ಬೇಕು. ಇವಾಗ ಕೆರೆಗಳ ಸ್ವಚ್ಛತೆ. ಕೆರೆಯ ಸಂರಕ್ಷಣೆ. ಕೆರೆಗಳಲ್ಲಿ ಹೂಳು ತುಂಬಿಕೊಳ್ಳುವುದರಿಂದ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಏನಾಗ್ತದೆ, ಇಲ್ಲಿ ಕಡಿಮೆ ಆಗ್ತೈತೆ. ಕೆರೆಗಳಲ್ಲಿ ಏನಾದರೂ ಹೂಳು ತುಂಬಿಕೊಳ್ತು ಅಂದರೆ ಏನಾಗ್ತೈತೆ, ಅಲ್ಲಿ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆ ಆಗ್ತೈತೆ. ಅದರಿಂದ ಕೆರೆಗಳಲ್ಲಿ ಏನು ಮಾಡಬೇಕು, ಹೂಳು ತೆಗೆಯುವುದನ್ನು ಅವಶ್ಯಕವಾಗಿ ಮಾಡಬೇಕು. ಬಹುಪಾಲು ಕೆರೆಗಳು ಮಳೆಯನ್ನು ಅವಲಂಬಿಸಿರುವುದರಿಂದ ಬೇಸಿಗೆಯಲ್ಲಿ ಅವೇನಾಗ್ತವೆ, ಬತ್ತಿ ಹೋಗ್ತವೆ. ಮಳೆಯನ್ನೇ ಅವಲಂಬಿಸಿರುವುದರಿಂದ ಅವೇನು ಮಾಡ್ತವೆ, ಬೇಸಿಗೆಯಲ್ಲಿ ಬತ್ತಿ ಹೋಗ್ತವೆ. ಕೆರೆಗಳಲ್ಲಿ ದನ ಕರುಗಳಿಗೆ ಏನು ಮಾಡಬೇಕು, ಸ್ನಾನ ಮಾಡಿಸಬಾರ್ದು. ಈ ರೀತಿ ಮಾಡಿಸೋದ್ರಿಂದ ಏನಾಗ್ತೈತೆ, ಅಲ್ಲಿ ನೀರು ಕಲುಷಿತಗೊಳ್ತೈತಿ. ಅದಕ್ಕೆ ಕೆರೆಗಳಲ್ಲಿ ಏನು ಮಾಡ್ಬೋದು, ದನ ಕರುಗಳಿಗೆ ಸ್ನಾನ ಮಾಡಿಸಬಾರ್ದು. ಪಾತ್ರೆ ಮತ್ತು ಬಟ್ಟೆಗಳನ್ನು ಕೂಡ ಅಲ್ಲಿ ತೊಳಿಬಾರ್ದು. ಇಲ್ಲಿ ಕೆರೆಗಳಲ್ಲಿ ಪಾತ್ರೆ ಬಟ್ಟೆ ಈ ರೀತಿ ತೊಳೆದು ಮಾಡಬಾರ್ದು. ಅದರಿಂದ ನೀರು ಕಲುಷಿತಗೊಳ್ತೈತೆ. ಕೆರೆಯ ಸುತ್ತಮುತ್ತ ಸ್ವಚ್ಛವಾಗಿರುವಂತೆ ನೋಡ್ಕೊಳ್ಬೇಕು. ಕೆರೆಗಳಲ್ಲಿ ಕಸವನ್ನು ಹಾಕಬಾರ್ದು. ಕೆರೆಯ ಒಂದು ಸುತ್ತ ಕಟ್ಟೆಯನ್ನು ಕಟ್ಟುವುದರಿಂದ ನೀರೇನಾಗ್ತೈತೆ, ಮಲಿನವಾಗದಂತೆ ಮತ್ತು ಕೆರೆ ಸ್ವಚ್ಛವಾಗಿರುವಂತೆ ನಾವಿಲ್ಲಿ ನೋಡ್ಕೊಳ್ಬೋದು. ತೆರೆದ ಚರಂಡಿಗಳಲ್ಲಿ ಹರಿಯುವ ಸಂಸ್ಕರಣೆಗೊಳಪಡಿಸದ ನೀರು ಸಮೀಪದ ಕೆರೆಗಳನ್ನು ಸೇರದಂತೆ ನೋಡ್ಕೋಬೇಕು. ತೆರೆದ ಚರಂಡಿಗಳಲ್ಲಿ ಹರಿಯುವಂಥ ಸಂಸ್ಕರಣೆಗೊಳಪಡಿಸದ ನೀರು ಸಮೀಪದ ಕೆರೆಗಳನ್ನು ಸೇರದಂತೆ ನಾವು ಇಲ್ಲಿ ನೋಡ್ಕೊಳ್ಬೇಕು. ಇಲ್ಲಿ ಮಲಿನಗೊಂಡ ಕೆರೆ ಯಾವ ರೀತಿ ಇದೆ, ಸ್ವಚ್ಛ ಪರಿಸರ ಇದ್ದರೆ ಯಾವ ರೀತಿ ಇರ್ತಾಯಿದೆ ಅಂತ ಚಿತ್ರ ತೋರಿಸಿದರೆ ನೋಡಿರಿ ಹೆಂಗಿದೆ ಅಂತ. ಮಲಿನ ಈ ರೀತಿ ಅಲ್ಲೇ ಬಟ್ಟೆ ತೊಳೆದು ಅಲ್ಲೇ ಸ್ನಾನ ಮಾಡೋದು, ಅಲ್ಲೇ ದನಕರುಗಳಿಗೆ ಸ್ನಾನ ಮಾಡಿಸೋದು, ಚರಂಡಿದು ಕೈಗಾರಿಕೆಗಳಿಂದ ಮಲಿನವನ್ನು ಕೆರೆಗೆ ಬಿಡೋದು, ಈ ರೀತಿ ಮಾಡಿದರೆ ಏನಾಗ್ತೈತೆ, ಪರಿಸರ ಏನಾಗ್ತೈತೆ, ಕೆರೆ ಮಲಿನಗೊಳ್ತೈತೆ. ಈ ರೀತಿ ಸ್ವಚ್ಛವಾದ ಒಂದು ಕೆರೆಯನ್ನು ನಾವೇನು ಮಾಡಬೇಕಿಲ್ಲಿ ನೋಡ್ಕೊಳ್ಬೇಕು. ಈಗ ಶುದ್ಧ ಕುಡಿಯುವ ನೀರಿನ ಪೂರೈಕೆ. ನೀರು ಎಲ್ಲೆಲ್ಲೂ ನೀರು ಎಲ್ಲೆಲ್ಲೂ ನೀರು, ಕುಡಿಯಲು ಒಂದು ಹನಿಯೂ ಇಲ್ಲ. ನೀರೇನೋ ಎಲ್ಲೆಲ್ಲೂ ಇದೆ, ಆದರೆ ಕುಡಿಯಲಿಕ್ಕೆ ಯೋಗ್ಯವಾದಂಥ ನೀರು ಒಂದು ಹನಿಯೂ ಇಲ್ಲ. ಅನೇಕ ದೇಶಗಳ ಕುಡಿಯುವ ನೀರಿನ ಪರಿಸ್ಥಿತಿಯನ್ನು ಕುರಿತು ಕೋಲ್ ರೀಡ್ಜ್ರವರು ಬಹಳ ಉತ್ತಮವಾಗಿ ಉಲ್ಲೇಖಿಸಿದ್ದಾರೆ. ಅವರು ನೋಡ್ರಿ, ಸಮೃದ್ಧವಾದಷ್ಟು ನೀರಿದೆ, ಆದರೆ ಅದು ಕಲುಷಿತವಾಗಿದ್ದು ಕುಡಿಯಲು ಏನಾಗಿಲ್ಲ, ಯೋಗ್ಯವಿಲ್ಲ. ನಮಗೆ ಎಷ್ಟು ಬೇಕಷ್ಟು ನೀರಿದೆ, ಆದರೆ ಕುಡಿಯಲಿಕ್ಕೆ ಏನಾಗಿಲ್ಲ, ಯೋಗ್ಯವಾದಂಥ ನೀರು ಇರಲಿಲ್ಲ. ಕುಡಿಯುವ ನೀರು ಮಾನವನು ಬದುಕಲು ಏನಾಗ್ತೈತೆ, ನೆರವಾಗ್ತೈತಿ. ಕುಡಿಯುವ ನೀರಿದ್ರೆ ಮಾನವನು ಏನಾಗ್ತದೆ, ಅದು ಬದುಕಲಿಕ್ಕೆ ಯೋಗ್ಯವಾಗಿರ್ತೈತೆ. ಇತರ ಜೀವಿ ಸಂಕುಲಗಳಿಗೂ ಏನಾಗ್ತದೆ, ಅದು ನೀರು ಉಪಯೋಗವಾಗ್ತೈತೆ. ಆದರೆ ಕಲುಷಿತ ನೀರು ಮನುಷ್ಯನ ಆರೋಗ್ಯವನ್ನು ಏನು ಮಾಡ್ತೈತೆ, ಕೆಡಿಸ್ತೈತೆ. ಅದಕ್ಕೋಸ್ಕರ ನೀರು ಕಲುಷಿತವಾಗದಂತೆ ಇರಬೇಕು, ನಾವು ನೋಡ್ಕೊಳ್ಬೇಕು. ಮಾನವನಿಗೆ ಆಹಾರಕ್ಕಿಂತಲೂ ಏನು ಬೇಕು, ನೀರು ಮುಖ್ಯವಾಗಿ ಬೇಕು. ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕಾದದ್ದು ಸಮುದಾಯದ ಆರೋಗ್ಯ ಸೇವೆಗಳಲ್ಲಿ ಮೂಲಭೂತವಾಗಿರ್ತೈತೆ. ಶುದ್ಧವಾದ ನೀರೆಂದರೆ ಅದು ಕೊಳೆ, ಬ್ಯಾಕ್ಟೀರಿಯಾ, ಪರಾವಲಂಬಿ ಜೀವಿಗಳನ್ನು ಮೊದಲಾದವುಗಳಿಂದ ಕಲುಷಿತ ಆಗಿಲ್ಲದಿರುವುದು ಎಂದರ್ಥ. ನೋಡಿಲಿ, ಶುದ್ಧವಾದ ನೀರು ಯಾವುದಂತ ಹೇಳಿದ್ರೆ ಅಲ್ಲಿ ಕೊಳೆ ಇರಬಾರ್ದು, ಬ್ಯಾಕ್ಟೀರಿಯಾ ಇರಬಾರ್ದು, ಪರಾವಲಂಬಿ ಜೀವಿಗಳು ಮೊದಲಾದವುಗಳಿಂದ ಏನಾಗಿರ್ಬೋದು, ಕಲುಷಿತಗೊಂಡಿರಬಾರ್ದು. ಅದಕ್ಕೆ ಏನಿದ್ರೆ ಶುದ್ಧವಾದಂಥ ನೀರು ಅಂತೇಳಿ ಕರಿತೀವಿ. ಶುದ್ಧವಾದ ನೀರು ಸಮುದಾಯಕ್ಕೆ ಆರೋಗ್ಯಕರವಾದಂಥ ಒಂದು ಅಂಶ ಆಗಿರ್ತೈತಿ. ಅದು ನಮಗೆ ಅಗತ್ಯವಾಗಿ ಬೇಕು. ಶುದ್ಧವಾದ ನೀರು ಆರೋಗ್ಯ ಜೀವನಕ್ಕೆ ಬಹಳ ಅಗತ್ಯವಾಗಿ ಬೇಕು. ಭಾರತದಲ್ಲಿ ಮತ್ತು ಇತರೆ ಅಭಿವೃದ್ಧಿ ಆಗುತ್ತಿರುವ ದೇಶಗಳಲ್ಲಿ ಶುದ್ಧವಾದ ನೀರಿನ ಕೊರತೆ ಇದೆ. ಅದರಿಂದ ಅನೇಕ ಅನಾರೋಗ್ಯದ ಸಮಸ್ಯೆಗಳೇನಾಗ್ತದೆ, ಉಂಟಾಗ್ತಾ ಇದ್ದಾವೆ. ಭಾರತದಲ್ಲಿ ಸುರಕ್ಷಿತ ನೀರನ್ನು ಪೂರೈಕೆ ಮಾಡಿದರೆ 56% ಏನು ಮಾಡ್ಬೋದು, ರೋಗ ರುಜಿನಗಳು ಕಡಿಮೆ ಮಾಡಬಹುದು ಅಂತ ಏನು ಮಾಡಿದ್ದಾರೆ ತಜ್ಞರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸುರಕ್ಷಿತ ನೀರಿನ ಪೂರೈಕೆ ಕುಡಿಯುವುದಕ್ಕೆ, ಅಡುಗೆಗೆ, ಇತರೆ ಮನೆ ಕೆಲಸಗಳಿಗೆ ಏನಾಗ್ತದೆ, ಮೂಲಭೂತವಾಗಿ ಬೇಕಾಗ್ತದೆ. ಅಲ್ಲದೆ ಶುದ್ಧವಾದ ನೀರು ಒಳ್ಳೆಯ ಆರೋಗ್ಯಕ್ಕೆ ಉತ್ತಮ ಕಾಣಿಕೆಯಾಗಿ ಪರಿಣಮಿಸ್ತೈತೆ. ವೈಯಕ್ತಿಕವಾಗಿ ಮತ್ತು ಸಮುದಾಯದ ಪ್ರಯತ್ನಶೀಲ ಚಟುವಟಿಕೆಯಿಂದ ಸುರಕ್ಷಿತ ನೀರನ್ನು ಒದಗಿಸಲು ನಮಗೆ ಏನಾಗಬೇಕು, ಅವಶ್ಯಕವಾಗಿ ಬೇಕು. ಸುರಕ್ಷಿತವಾದ ನೀರು ಎಂದರೆ ಹಾನಿಕಾರಕ
ರೋಗಾಣುಗಳಿಂದ ರಾಸಾಯನಿಕ ಪದಾರ್ಥಗಳಿಂದ ಮುಕ್ತವಾಗಿರಬೇಕು. ಅದಕ್ಕೆ ಹೇಳ್ತೀವಿ ಸುರಕ್ಷಿತ ನೀರು ಅಂತೇಳಿ ಕರಿತೀವಿ. ಅಡುಗೆ ಮಾಡಲು ಯೋಗ್ಯವಾಗಿರಬೇಕು. ಮಲಿನದಿಂದ ಹೊರತದಂಥ ಶುದ್ಧ ನೀರಿನ ಪೂರೈಕೆಯನ್ನು ಕುಡಿಯಬಹುದಾದ ನೀರು ಅಂತೇಳಿ ನಾವು ಕರಿತೀವಿ. ಮಲಿನದಿಂದ ಕುಡಿಯಬಾರದು. ಈಗ ಈ ಒಂದು ಪಠ್ಯದ ಮೇಲೆ ಅಭ್ಯಾಸ ಪ್ರಶ್ನೆಗಳಿದ್ದಾವೆ. ನಾವು ಇಲ್ಲೇನು ಮಾಡ್ಬೋದು, ನಾವು ಸೀಮೆ ಎಣ್ಣೆ ಅಥವಾ ಕ್ರಿಮಿನಾಶಕವನ್ನು ಹಾಕುವುದರಿಂದ ಏನು ಮಾಡ್ಬೋದು, ಸೊಳ್ಳೆಗಳ ಬೆಳವಣಿಗೆಯನ್ನು ತಪ್ಪಿಸ್ಬೋದು. ಬಾವಿಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ವಿಧಗಳಿವೆ. ಬಾವಿಗಳಲ್ಲಿ ನಾವು ಮುಖ್ಯವಾಗಿ 2 ವಿಧಗಳು ನೋಡಿದ್ವಿ. ಒಂದು ತೆರೆದ ಬಾವಿಗಳು, ಇನ್ನೊಂದು ಮುಚ್ಚಿದ ಬಾವಿಗಳು. ಬಹುಪಾಲು ಕೆರೆಗಳು ಡ್ಯಾಶನ್ನು ಅವಲಂಬಿಸಿವೆ. ಅವು ಏನು ಮಾಡಿವೆ, ಮಳೆ ನೀರನ್ನೇ ಅವಲಂಬಿಸಿವೆ. ಬಹಳಷ್ಟು ಕೆರೆಗಳು ಏನು ಮಾಡಿದ್ದಾವೆ, ಮಳೆ ನೀರನ್ನೇ ಅವಲಂಬಿಸಿವೆ. ಶುದ್ಧವಾದ ನೀರು ಬಹಳ ಅಗತ್ಯ. ಆರೋಗ್ಯ ಜೀವನಕ್ಕೆ ಬಹಳ ಅವಶ್ಯಕವಾಗಿದೆ. ಆರೋಗ್ಯವಂತ ಜೀವನ ಸಾಗಿಸಬೇಕಾದ್ರೆ ನಮಗೇನು ಬೇಕು, ಶುದ್ಧವಾದ ನೀರು ಬೇಕು. ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ತ್ಯಾಜ್ಯ ವಸ್ತುಗಳ ಉತ್ಪತ್ತಿ ಮೂಲಗಳು ಯಾವ್ಯಾವು? ಇಲ್ಲಿ ಮನೆ, ಹೋಟೆಲ್ಲು ಈ ರೀತಿ ಎಲ್ಲ ಏನು ಮಾಡ್ಕೊತೇವೆ, ಇವು ತ್ಯಾಜ್ಯ ವಸ್ತುಗಳಲ್ಲೆಲ್ಲ ಉತ್ಪತ್ತಿ ಆಗ್ತವೆ. ತರಕಾರಿಗಳ ಅಂಗಡಿಗಳಾಗಿರ್ಬೋದು, ಇಲ್ಲೆಲ್ಲ ಏನು ಮಾಡ್ತೀವಿ ನಾವು ತ್ಯಾಜ್ಯ ವಸ್ತುಗಳನ್ನು ಉತ್ಪಾದಿಸುವ ಮೂಲಗಳಂತೇಳಿ ಕರಿತೀವಿ. ಇಲ್ಲಿ ತ್ಯಾಜ್ಯ ವಸ್ತುಗಳಲ್ಲಿರುವ ಗುಂಪುಗಳು ಯಾವ್ಯಾವು ಅಂತಂದರೆ, ಅಲ್ಲಿ ಘನತ್ಯಾಜ್ಯಗಳು, ದ್ರವ ತ್ಯಾಜ್ಯಗಳು. ದ್ರವ ತ್ಯಾಜ್ಯ ಪದಾರ್ಥಗಳು ಹೇಗೆ ವಿಲೇವಾರಿ ಮಾಡಬೇಕು, ಅಲ್ಲಿ ಕ್ರಿಮಿನಾಶಕಗಳು ಸಿಂಪಡಿಸಬೇಕು ಮತ್ತು ಕಲುಷಿತ ನೀರನ್ನು ಒಳಚರಂಡಿ ಮೂಲಕ ಬಿಡಬೇಕು. ಈ ರೀತಿ ನಾವೇನು ಮಾಡಬೇಕು, ದ್ರವ ತ್ಯಾಜ್ಯ ಪದಾರ್ಥಗಳನ್ನು ಈ ರೀತಿ ವಿಲೇವಾರಿ ಮಾಡಬೇಕು. ಈಗ ದ್ರವ ತ್ಯಾಜ್ಯ ಪದಾರ್ಥಗಳು ಯಾವ್ಯಾವು? ದ್ರವ ತ್ಯಾಜ್ಯ ಪದಾರ್ಥಗಳು ಯಾವ್ಯಾವು ಅಂತಂದರೆ, ಇಲ್ಲಿ ಮಲ ಮೂತ್ರ ವಿಸರ್ಜನೆ, ನಿರುಪಯೋಗಿ ದ್ರವ ಪದಾರ್ಥಗಳು ಇವೆಲ್ಲ ಏನಂತೀವಿ ನಾವು ದ್ರವ ತ್ಯಾಜ್ಯಗಳು ಅಂತೇಳಿ ಕರಿತೀವಿ. ಈಗ ಘನ ತ್ಯಾಜ್ಯ ಪದಾರ್ಥಗಳಿವು. ವೇಸ್ಟೇಜ್ ಬಕೆಟ್ ಆಗಿರ್ಬೋದು, ಡಸ್ಟ್ಬಿನ್ನು, ಡಬ್ಬಿ, ಈ ರೀತಿ ಗಟ್ಟಿ ಪದಾರ್ಥಗಳಂತಲೂ ಘನ ತ್ಯಾಜ್ಯ ವಸ್ತುಗಳು ಒಂದು ಗುಂಪಿಗೆ ಸೇರಿಸ್ತೀವಿ. ಘನ ತ್ಯಾಜ್ಯಗಳ ವಸ್ತುಗಳ ವಿಲೇವಾರಿ ಹೇಗೆ ಮಾಡಬೇಕು ಅಲ್ಲೊಂದು ಚಾರ್ಟ್ ಕೊಟ್ಟಿದ್ದೆಲ್ಲ ನಾನು. ಸೀಸೆಗಳು, ಡಬ್ಬಗಳು ಇವೆಲ್ಲ ಏನು ಮಾಡಬೇಕು ಅಂತ, ಸೀಸೆಗಳು ಮಾಡಬೇಕು, ಹೂಳಬೇಕು, ಡಬ್ಬಗಳು ಏನು ಮಾಡಬೇಕು, ಕಂಪೋಸ್ಟಿಕ್ ಮಾಡಬೇಕು. ಆ ರೀತಿ ಕೊಟ್ಟಿದ್ದಾರೆ. ಅಲ್ಲಿ ಚಾರ್ಟ್ ಇದೆ ನೋಡಿರಿ ಒಂದು. ನೋಡಿರಿ ಚಾರ್ಟು, ಅಲ್ಲಿ ನಾವು ಬರಿಬೇಕು. ಸೀಸೆಗಳು ಏನು ಮಾಡಬೇಕು, ಹೂಳಬೇಕು. ಸಸ್ಯ ಮೂಲದ ವಸ್ತುಗಳು ಏನು ಮಾಡಬೇಕು, ಕಂಪೋಸ್ಟಿಂಗ್ ಮಾಡಬೇಕು. ಡಬ್ಬಗಳು ಏನು ಮಾಡಬೇಕು, ಅಲ್ಲೂ ಕೂಡ ಡಬ್ಬಗಳು ನಾವು ಕಂಪೋಸ್ಟಿಂಗ್ ಅಂತ ಹೇಳಿದೆ ಇಲ್ಲಿ ಡಬ್ಬಗಳು ಹೂಳಬೇಕು. ಕಾಗದ, ಚಿಂದಿ ಈ ಥರ ಉರಿಯುವ ಒಂದು ವಸ್ತುಗಳಿದ್ರೆ ಏನು ಮಾಡಬೇಕು, ಸುಡಬೇಕು. ಈ ರೀತಿ ಘನ ತ್ಯಾಜ್ಯಗಳು ಏನು ಮಾಡಬೇಕು, ನಾವು ವಿಲೇವಾರಿ ಮಾಡಬೇಕು. ಇವಾಗ ಏನಿದೆ ನೋಡಿರಿ, ಒಳಚರಂಡಿ ನೀರು ಏನನ್ನು ಒಳಗೊಂಡಿದೆ? ಒಳಚರಂಡಿ ನೀರು ಏನನ್ನು ಒಳಗೊಂಡಿದೆ? ಕೊಚ್ಚೆ ನೀರು ಬರ್ತೈತೆ, ಕೊಳಚೆ ನೀರು ಅಂತ ಕರಿತೀವಿ. ಅವು ಮತ್ತು ಕೈಗಾರಿಕೆಗಳಿಂದ ಬರುವಂತಹ ಮಾಲಿನ್ಯಕಾರಕ ನೀರುಗಳು ಇವೆಲ್ಲ ಏನು ಮಾಡ್ತವೆ, ಒಳಚರಂಡಿ ನೀರಿನಲ್ಲಿ ಸೇರ್ತವೆ. ಈಗ ಬಾವಿಯ ಸ್ವಚ್ಛತೆ ಬಗ್ಗೆ ತಿಳಿಸಿ. ಬಾವಿಯ ಸ್ವಚ್ಛತೆ ಬಗ್ಗೆ ಇದೆ. ಬಾವಿ ಸ್ವಚ್ಛವಾಗಿರಬೇಕಾದ್ರೆ ಮೇಲೆ ನೋಡಬೇಕು, ಮರದಿಂದ ಮಾಡಿದಂಥ ಹಲಗೆ ಅಥವಾ ಬೇರೆ ಪ್ಲಾಸ್ಟಿಕಿಂದ ಮಾಡಿದಂಥ ಹಲಗೆಯನ್ನು ಮುಚ್ಚಲು ಮಾಡಬೇಕು. ಅದು ಸುತ್ತ ಗೋಡೆ ಕಟ್ಟಬೇಕು. ಈ ರೀತಿ ಮಾಡೋದ್ರಿಂದ ನಾವೇನು ಮಾಡೋದು, ಬಾವಿಯ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೋದು. ಅದು ಬುಕ್ಸಲ್ಲಿದೆ, ಸ್ವಲ್ಪ ನೋಡ್ಕೊಂಡು ಬರೀರಿ. ಕೆರೆಗಳ ಸ್ವಚ್ಛತೆ ಹೇಗೆ ಮಾಡ್ಕೋಬೇಕು ಅಂದರೆ, ಕೆರೆಗಳಲ್ಲಿ ನಾವು ದನ ಕರುಗಳ ಸ್ನಾನ ಮಾಡಿಸ್ಬಾರ್ದು, ಬಟ್ಟೆ ತೊಳಿಬಾರ್ದು, ಬೇಕಾದಂತಹ ಯಾವುದೇ ಒಂದು ಹಾನಿಕಾರಕ ಪದಾರ್ಥಗಳನ್ನು ಕೆರೆಗೆ ಹಾಕ್ಬೋದು. ಕೈಗಾರಿಕೆಗಳಿಂದ ಬರುವಂತಹ ಮಾಲಿನ್ಯಕಾರಕ ವಸ್ತುಗಳನ್ನು ಕೈಗಾರಿಕೆಗೆ ಎಸಿಬಾರ್ದು. ಈ ರೀತಿ ಮಾಡೋದ್ರಿಂದ ಏನಾಗ್ತೈತೆ, ಅಲ್ಲಿ ಕೆರೆಗಳ ಸ್ವಚ್ಛತೆ ಏನಾಗ್ತೈತೆ, ಹದಗೆಡ್ತೈತೆ. ಅದಕ್ಕೋಸ್ಕರ ಇವೆಲ್ಲ ಮಾಡೋದ್ರಿಂದ ನಾವೇನು ಮಾಡ್ಬೋದು, ತಡೆಗಟ್ಟಿದರೆ ಅಲ್ಲಿ ನಾವು ಕೆರೆಗಳ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೋದು. ಇಷ್ಟು ಈ ಒಂದು ಸಮುದಾಯ ಆರೋಗ್ಯದ ಒಂದು ಪಾಠದ ಮೇಲೆ ಇರುವಂತಹ ಪ್ರಶ್ನೋತ್ತರಗಳಾಗಿರ್ತವೆ. ಮುಂದಿನ ತರಗತಿಯಲ್ಲಿ ಮುಂದುವರೆದಂತಹ ಒಂದು ಲೆಸನ್ ಮೇಲೆ ನೋಡಬೇಕು ತರಗತಿಯನ್ನು ಮಾಡ್ತೀನಿ. ಇಲ್ಲಿವರೆಗೂ ಸಮುದಾಯ ಆರೋಗ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಂಡಿದ್ದೀವಿ. ನೀವು ಒಂದ್ಸರಿ ಟೆಕ್ಸ್ಟ್ ಬುಕ್ ಓದ್ಕೊಳ್ರಿ. ಓದ್ಕೊಂಡ ಮೇಲೆ ಇದು ಕ್ಲಾಸ್ ಕೇಳ್ರಿ. ಯಾರಿಗೆ ಓದ್ಕೊಳ್ಳೋಕ್ಕಾಗೋದಿಲ್ಲ ಅವರು ಒಂದ್ಸರಿ ಕ್ಲಾಸ್ ಕೇಳ್ಕೊಳ್ರಿ. ಈ ರೀತಿ 6ರಿಂದ 10ನೇ ತರಗತಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಒಂದ್ಸರಿ ರಿವಿಷನ್ ಮಾಡ್ಕೊಳ್ರಿ. ನಿಮ್ಮ ಟೈಮ್ ಸಿಕ್ಕಿದೆ, ಒಂದು 4-5 ಸರಿ ಆದರೂ ಮಾಡಬೇಕು. ಹಾಗಿಲ್ಲ ಅಂದರೆ ಈ ತರಗತಿಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.